ಪಹಲ್ಗಾಮ್ ಉಗ್ರರ ದಾಳಿ ಖಂಡಿಸಿದೆ ವಿಶ್ವಸಂಸ್ಥೆ. ಭಯೋತ್ಪಾದನೆ ನಿರ್ಮೂಲನೆಗೆ ಒಂದಾಗಿ ಹೋರಾಡುವಂತೆ ಕರೆ ಕೊಡಲಾಗಿದೆ. ನೋಡಿ, ವಿಶ್ವಸಂಸ್ಥೆ ಏನಿದೆ ಅದೇ ಈಗ ಈ ಒಂದು ಉಗ್ರರ ಕೃತ್ಯವನ್ನು ಖಂಡಿಸಿದೆ. ಅಂದರೆ ಭಾರತದ ಪರ ನಿಲುವು, ಭಯೋತ್ಪಾದನೆ ನಿರ್ಮೂಲನೆಗೆ ಒಗ್ಗಟ್ಟಾಗಿ ಹೋರಾಡಬೇಕು ಅನ್ನುವಂಥ ಕರೆ ಕೊಟ್ಟಿದೆ. ಕಾಶ್ಮೀರದಲ್ಲಿ ಪ್ರವಾಸಿಗರನ್ನು ಹತ್ಯೆ ಮಾಡಿದ್ದು ಅಮಾನವೀಯವಾದಂಥ ಕೃತ್ಯ ಆಗಿದೆ. ಮುಗ್ಧ ಜನರನ್ನು ಕೊಂದಿರುವ ಉಗ್ರರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಭಯೋತ್ಪಾದನೆ ಉಗ್ರರ ಕೃತ್ಯಗಳಿಗೆ ಬೆಂಬಲವನ್ನು ನೀಡಬಾರದು. ಅಂದರೆ ಇದು ಪಾಕಿಸ್ತಾನಕ್ಕೆ ಒಂದು ಎಚ್ಚರಿಕೆ. ಭಯೋತ್ಪಾದನೆ ಇಂದು ಜಾಗತಿಕ ಶಾಂತಿ ವ್ಯವಸ್ಥೆಗೆ ಅಡ್ಡಿಯಾಗಿದೆ. ಭಯೋತ್ಪಾದನೆ ನಿರ್ಮೂಲನೆಗೆ ಎಲ್ಲ ದೇಶಗಳು ಒಂದಾಗಬೇಕು. ಉಗ್ರರ ವಿರುದ್ಧ ಹೋರಾಟಕ್ಕೆ ವಿಶ್ವಸಂಸ್ಥೆ ಈಗ ಕರೆ ಕೊಟ್ಟಿದೆ. ವಿಶ್ವಸಂಸ್ಥೆ ಅಂತಂದರೆ ಎಲ್ಲ ದೇಶಗಳಿಗೂ ಒಂದು ರೀತಿ ಬಾಸ್ ಇದ್ದ ಹಾಗೆ. ಎಲ್ಲ ದೇಶಗಳು ಕೂಡ ಅದರ ಕಂಟ್ರೋಲು ಬರ್ತವೆ. ಶಾಂತಿ ಸ್ಥಾಪನೆ ಆಗಿರ್ಬೋದು, ಮತ್ತೊಂದೇನೋ ಒಪ್ಪಂದಗಳಾಗಿರ್ಬೋದು, ವಿಶ್ವಸಂಸ್ಥೆಯ ಪಾತ್ರ ಬಹಳ ಮುಖ್ಯ. ಭಾರತದ ಪರವಾಗಿ ಅವರು ಮಾತನಾಡಿದ ವಿಶ್ವಸಂಸ್ಥೆ ಮಾತಾಡಿದೆ. ಜೊತೆಗೆ ಪಾಕ್ನ ಈ ಒಂದು ಹೇಯ ಕೃತ್ಯವನ್ನು ಖಂಡಿಸಿದೆ. ನೋಡಿ, ಭಯೋತ್ಪಾದನೆ ಅನ್ನೋದೇನಿದೆ ಅದು ಜಗತ್ತಿಗೆ ಮಾರಕವಾಗಿದೆ. ಅದರ ವಿರುದ್ಧ ಒಗ್ಗಟ್ಟಾಗಿ ನಾವು ಹೋರಾಡಬೇಕು ಅನ್ನುವಂತಹ ಕರೆಯನ್ನು ಕೊಟ್ಟಿದೆ ವಿಶ್ವಸಂಸ್ಥೆ. ಜೊತೆಗೆ ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದೆ ಪರೋಕ್ಷವಾಗಿ. ವಿಶ್ವಸಂಸ್ಥೆ ಮುಂದೆ ಸಾಕಷ್ಟು ಬಾರಿ ಪಾಕಿಸ್ತಾನದ ವಿರುದ್ಧ ದೂರುಗಳ ಸುರಿಮಳೆ ಹೋಗಿದ್ದಾವೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಚ್ಚರಿಕೆಯನ್ನು ಕೊಟ್ಟರೂ ಕೂಡ ಮತ್ತೆ ಹೇಯ ಕೃತ್ಯಗಳು ಮುಂದುವರೆದಿದೆ.